ಯು ಲುಕ್ ಎಟ್ ಯುವರ್ ಪೇರೆಂಟ್ಸ್, ಏನು ಎಜುಕೇಷನ್ ಕೊಟ್ಟರು ಅಷ್ಟೇ. But there was not spiritual education. All of you never had any spiritual education. This is the whole cog in the wheel, which is preventing your life wheel to circulate properly. ಗೇರ್ ಥರ ಮಧ್ಯ ಒಂದು ನಾಚ್ ಥರ ಮಧ್ಯ ರೆಸ್ಟ್ರಿಕ್ಷನ್ಸು ಎಲ್ಲ ಬಂತು. ಸೊ ಆದ್ದರಿಂದ ಇವನ್ ನಾವು ನಿಮಗೆ ಸಾಧನೆಗಿಂತ ದ ಬೆಸ್ಟ್ ಥಿಂಗ್, ಅದಕ್ಕೆ ಟುಡೇ ಐ ಓಪನ್ಡ್ ಔಟ್ ದಿಸ್ ವೇ. ಇವನ್ ನಾನು ನನ್ನ ಪ್ರಾರ್ಥನೆಯೂ ಮಾಡಿಲ್ಲ ಅದನ್ನು ದೇವಿಗೆ. ಬಟ್ ದಿಸ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು, ಆಲ್ ಆಫ್ ಯು. ಎಂಜಾಯ್ ಯುವರ್ ಫ್ರೀಡಮ್, ಎಂಜಾಯ್ good things, and so much of reverence and respect you give to your parents. ಮಾತೃದೇವೋ ಭವ, ಪಿತೃದೇವೋ ಭವ. ಯಾರೋ ಒಳ್ಳೆ ವಿಚಾರ ಹೇಳ್ತಾನ, ಆಚಾರ್ಯ ದೇವೋ ಭವ. ಹೆಲ್ಪ್ ಮಾಡ್ತಾನ, ಒಂದು ಒಳ್ಳೆ ಥಾಟ್, ಅವನು ಆಚಾರ್ಯ. ಓಕೆ, ಸೊ ಆ ಥರ ಸ್ವಲ್ಪ ಮಾಡಿಕೊಂಡು ಇಂಥ ಆಚಾರ್ಯರುಗಳು ಇಂಥವರು ನನ್ನ ಲೈಫಲ್ಲಿ ಬರಲಿ, ಇವರ ಎಲ್ಲ ಸಲಹೆಗಳೆಲ್ಲ, ಇವರ ಸಜೆಷನ್ಸ್ ಅದೆಲ್ಲ ನನಗೆ ಒಂದು ಆ್ಯಂಬಿಷನ್ ಆಗಿ ಬರಲಿ, ಇವರ ಪ್ರಿನ್ಸಿಪಲ್ಸ್ ಎಲ್ಲ ನನ್ನ ಲೈಫಲ್ಲಿ ಒಂದು ಆ್ಯಂಬಿಷನ್ ಆಗಿ ಬರಲಿ. ಅದಕ್ಕೆ ವಯಸ್ಸಿಲ್ಲ, 80 ಆಯಿತು, 90 ಆಯಿತು, 20 ಆಯಿತು, ನೋ ನಾಟ್ ಎಟ್ ಆಲ್. ಫಾರ್ ಆ್ಯಂಬಿಷನ್ ಏಜ್ ಇಸ್ ನಾಟ್ ದ ಕ್ರೈಟೀರಿಯಾ. ಫಾರ್ ಅನ್ ಆ್ಯಂಬಿಷನ್ ಡ್ರೈವ್ ಇಸ್ ದ ಕ್ರೈಟೀರಿಯಾ, dynamism is the criteria. It is not the physical age, it is not your health or anything. It is just that dynamic mind. With a dynamic mind, you can drive your own energy. Give respect to your parents. ಇದರ ಸಂತೋಷ, ಇಲ್ವಾ ಅಷ್ಟೇ ಗೌರವ. ಇದ್ದರೆ ಸಂತೋಷ, ಇಲ್ವಾ ಈ ಭೂಮಿನಲ್ಲಿಲ್ವಾ ಅದು ಗೌರವವಾಗಿ ಟ್ರೀಟ್ ಮಾಡಿ. ಇದ್ದರೆ ಸಂತೋಷ, ಇಲ್ಲದೇ ಇದ್ದರೆ ಗೌರವ. ಯು ಗಿವ್ ರೆವರೆನ್ಸ್. ಗೌರವ ಅಂದರೆ ಇಲ್ಲಿ ರೆವರೆನ್ಸು. ನಿಮ್ಮ ತಂದೆ ತಾಯಿ ಇದ್ದಾರ, ರೆಸ್ಪೆಕ್ಟ್ ಕೊಡಿ, ಮರ್ಯಾದೆ ಕೊಡಿ. ತಂದೆ ತಾಯಿ ಇಲ್ವಾ, ಗೌರವ ಕೊಡಿ, ಪೂಜೆ ಮಾಡಿ ಅಲ್ವಾ. ಆ ಥರ ಮಾಡಿದ್ರೆ ಅವ್ರ ಕೈನಲ್ಲಿ ಆ ಕಾಲದಲ್ಲಿ ವಾಟ್ ದೇ ಕುಡ್ ಡೂ, ದೇ ಹ್ಯಾವ್ ಗಿವನ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ಯು ವುಡ್ ಹ್ಯಾವ್ ಥಿಂಕಿಂಗ್, ಓ ಮೈ ಫಾದರ್ ಆ್ಯಂಡ್ ಮದರ್ ಗೇವ್ ಮಿ ಓನ್ಲಿ 1 rupee, 1 rupee ವರ್ತ್ ಆಫ್ ನಾಲೆಡ್ಜ್. ಸಂತೋಷ ಪಡಪ್ಪ, ನಿನಗೆ ಎಲಿಮೆಂಟ್ರಿ ಮಾಡಿದೆಯಲ್ಲಪ್ಪ, SLC ಪಾಸ್ ಆಗಿದೆಯಲ್ಲಪ್ಪ, ಅಷ್ಟಾರು ವಿದ್ಯೆ ಕೊಟ್ರಲ್ಲ ನಿನಗೆ, ಅಷ್ಟು ಅವಕಾಶ ಕೊಟ್ರಲ್ಲ. your parents have given so much of opportunities for you and to educate yourself. They have given you the backing. 1 ರೂಪಾಯಿ ಮಾಡಿ, you respect that. So then what happens, ನಿಮ್ಮ ಸೆಲ್ಫ್ ಎಸ್ಟೀಮ್ನ, ನಿಮ್ಮ ಸ್ವಯಂ ಮರ್ಯಾದೆನ ನೀವೇ ಹೆಚ್ಚು ಮಾಡ್ಕೊಳ್ಳಿ. ಯಾಕೆ ಅಂದರೆ ಉಸಿರಾಡ್ತಾ ಇದ್ದೀರಾ ನೀವು. ಉಸಿರಾಡೋದ್ರಿಂದ ಆ ಉಸಿರಲ್ಲಿ ಫ್ರಮ್ ದ ಯೂನಿವರ್ಸಲ್ ಎನರ್ಜಿ, ಈ ಪ್ರಪಂಚ ಸುತ್ತ ಇರೋತಕ್ಕಂಥ ಪಂಚಭೂತಗಳು ಆಗಾಗ ನಿಮಗೆ ನಿಮ್ಮ ತಂದೆ ತಾಯಿ ಹಾಗೂ ನಿಮ್ಮ ಶಿಕ್ಷಣ ಇವರುಗಳು, ಶಿಕ್ಷಣ ತರಬೇತಿ ಕೊಟ್ಟವರು, ಪೀಪಲ್ ಹೂ ಹ್ಯಾವ್ ಟ್ರೈನ್ಡ್ ಯು in whatever field they have, you are giving respect to them. So this is the most blessed thing you all have. Okay, when you do that, ನೋಡಿ ಎಷ್ಟು ಚೆನ್ನಾಗಾಗುತ್ತೆ. First of all, you let go.
Take everybody as a friend, and every friend has got a message for you. ಯಾರಾನು ಒಬ್ಬ ನಿನಗೆ ಪರಿಚಯ ಆಗಿದಾನ, ದಟ್ ಮ್ಯಾನ್ ಈಸ್ ಅ ಮೆಸೆಂಜರ್ ಟು ಗಿವ್ ಯು ಡೈರೆಕ್ಷನ್ ಇನ್ ಲೈಫ್. ಅವನೊಬ್ಬ ದೂತ, ಏನೋ ಒಂದು ಸಂದೇಶ ತೊಗೊಂಬರೋ ದೂತ. ಗಾಡ್ ಹ್ಯಾಸ್ ಸೆಂಟ್ ಹಿಮ್ ಆರ್ ಹರ್ ಫಾರ್ ಯು. Don't compare him with you to your status. Your status is that you are now a recipient. Your status is, note down this point, your status is you are a recipient of universal God's love. ಎಲ್ಲ ದೇವರು ದೇವತಾ ಶಕ್ತಿಗಳ ಕೃಪೆ ಹಾಗೂ ಅವರ ಪ್ರೇಮ, ಪ್ರೀತಿ, ಮರ್ಯಾದೆ, ವಿಶ್ವಾಸ, ಗೌರವ ಅದನ್ನೆಲ್ಲ ಕೊಡೋಕ್ಕೆ ಒಬ್ಬ ಬರ್ತಾ ಇದ್ದಾನೆ ನಿಮ್ಮ ಹತ್ರ. ಹಿ ಮೇ ಕಮ್ ಇನ್ ಎನ್ ನಂಬರ್ ಆಫ್ ಫಾರ್ಮ್ಸ್, ಹಿ ಮೇ ಕಮ್ ಇನ್ ಎನ್ ನಂಬರ್ ಆಫ್ ಡೈರೆಕ್ಷನ್ಸ್, ಬಟ್ ಹಿ ಈಸ್ ದ ಯೂನಿವರ್ಸಲ್ ಮೆಸೆಂಜರ್. ಆ ಸಂದೇಶ ಅವನು ಕೊಡ್ತಾನೆ. ಇಟ್ ಮೇ ಬಿ ಎ ಬುಕ್, ಇಟ್ ಮೇ ಬಿ ಎ ಥಾಟ್, ಇಟ್ ಕ್ಯಾನ್ ಬಿ ಎ ನ್ಯೂಸ್ ಪೇಪರ್, ಇಟ್ ಕ್ಯಾನ್ ಬಿ ಅನ್ ಆರ್ಟಿಕಲ್, ವಾಟ್ ಎವರ್ ಸೆಡ್ ಅಂಡ್ ಡನ್. ಹೀ ಈಸ್ ದೇರ್ ಟು ಗಿವ್ ಯು ಅ ಯೂನಿವರ್ಸಲ್ ಮೆಸೇಜ್. ನಿಮ್ಮೆಲ್ಲದರಲ್ಲೂ ಪ್ರಪಂಚದಲ್ಲಿ ಒಂದು ಸಂದೇಶನ ಆ ಮನುಷ್ಯ ಕೊಡ್ತಾನೆ. ಅವನು ಹುಡುಗ ಇರ್ಬೋದು, ಹಿ ಕ್ಯಾನ್ ಬಿ 9 years old ಆರ್ ಹಿ ಕ್ಯಾನ್ ಬಿ 90 years old. ಡೋಂಟ್ ಲುಕ್ ಎಟ್ ದಟ್, ಯು ಆರ್ ಜಸ್ಟ್ ಲುಕ್ ಎಟ್ ದ ಮೆಸೇಜ್. ಆ ಮೆಸೇಜು ನಿಮ್ಮ ಜೀವನನ ತಿರುಗಿಸುತ್ತೆ. ಸೊ ಡೋಂಟ್ ಥಿಂಕ್, ಓ ಮೈ ಫಾದರ್ ಹ್ಯಾಡ್ ಸೋ ಮಚ್ ಆಫ್ ಕನ್ವೀನಿಯನ್ಸ್, ಮೈ ಮದರ್ ಹ್ಯಾಡ್ ಸೋ ಮಚ್ ಆಫ್ ಕನ್ವೀನಿಯನ್ಸ್, ಮೈ ಬ್ರದರ್ಸ್ ವೇರ್ ಸೋ ಮಚ್ ವೆಲ್ ಆಫ್. ಇದೆಲ್ಲ ಇಟ್ ಈಸ್ ಆಲ್, ಐ ಆಮ್ ಸಾರಿ ಟು ಸೇ ದಟ್, ಬಟ್ ಇಟ್ ಈಸ್ ಆಲ್ ಬುಲ್ಶಿಟ್. Bullshit is in your mind. It is not these people. You are thinking wrongly of that person, situation or happening. It is all wrong. Everything is screwed up here in your mind. First, correct this mind of yours. Okay? Your mind is a recipient of energy. What kind of energy? It is a positive energy with so much of vibrations. ಯಾವ ಎನರ್ಜಿ ಬಂದರೂ ಕೂಡ ಸ್ಪಂದನದ ಸಮೇತನೇ ಬರೋದು. ಯೂನಿವರ್ಸಲ್ ಎನರ್ಜಿ ಅಂದರೆ ಇಟ್ ಈಸ್ ಯೂನಿವರ್ಸಲ್ ಗಾಡ್, ವಿಶ್ವ ಚೈತನ್ಯ. ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಿಶ್ವ ಚೈತನ್ಯ. So Vishwa Chaitanya, the universal consciousness, is not only to Brahma, Vishnu, Maheshwara. It is from all gods and goddesses in this universe. There are 33,000 crores of gods, the female gods and the male gods. And all these male and female gods give you energy from a common friend of yours. ಕಾಯ್ತಾ ಇದ್ದಾರೆ. ಈ ಕಲಿಯುಗದಲ್ಲಿ ಗಾಡ್ಸ್ ಕೆನಾಟ್ ಟ್ರಾವೆಲ್ ಸೋ ಈಸಿಲಿ ಆ್ಯಂಡ್ ಸೋ ಫಾಸ್ಟ್. ದಟ್ ಇಸ್ ವೈ ಗಾಡ್ಸ್ ಹ್ಯಾವ್ ಕ್ರಿಯೇಟೆಡ್ ಎಲೆಕ್ಟ್ರಾನಿಕ್ ಎಕ್ಸ್ಪ್ರೆಸ್ ಕಮ್ಯುನಿಕೇಷನ್ ಆ್ಯಂಡ್ ಎಕ್ಸ್ಪ್ರೆಸ್ ಡೆಲಿವರಿ ಥ್ರೂ ಮೆಸೆಂಜರ್ಸ್, couriers. A messenger means a courier. A courier, earlier days it was a telegram. After late, now it has become a telephone call. Now it has also become a messenger from somebody. So there are lot ways where universal consciousness comes in the form of godly forms, but it comes in the form of human beings most of the time. So open yourself to this universal claim. Don't restrict yourself to only your brothers, to sisters, and to all of us here.
Once the door is open, any message can come in. This is the beauty of universal energy, universal consciousness. So when we came, we just had 10 years of, 10 minutes of Nimshamba Stotra to align ourselves to that frame of mind. And Mother immediately prompted me, you ask Vijay Kumar, you ask everybody. That was what this Sandesha was given to you. Okay. So, receive grace in many ways. See, you get up in the morning, you see the sun. How many rays of energy, rays of light, rays of grace, how many rays from the sun reaches us? ಎಷ್ಟು ಮಿಂಚಿನಂತ ಬರುತ್ತೆ ಸೂರ್ಯ. ಆ ಮಿಂಚು ಒಂದೊಂದು ಕಿರಣದಿಂದ ಬರುತ್ತೆ. ಎಷ್ಟು ಕಿರಣ ಇದೆ ಸೂರ್ಯನಿಗೆ ಲೆಕ್ಕಕ್ಕಾಗತ್ತಾ? ಬಟ್ ಒನ್ ಥಿಂಗ್ ರಿಮೆಂಬರ್, ಒನ್ ಗ್ರೇಸ್ ಆಫ್ ಸನ್ಲೈಟ್ will throw light in a darkened room. ನಾವು ಮಲಗಿರ್ತೀವಿ, 6:15 ಬೆಳಗ್ಗೆ ಎದ್ದಿರಲ್ಲ, ಇನ್ನು ಮಲಗಿರ್ತೀವಿ. ಸಡನ್ನಾಗಿ ಬೆಳಗಾಗತ್ತೆ ಅಂತ ಅನಿಸುತ್ತೆ. ಕಣ್ಣು ಬಿಚ್ಚಿದಾಗ ಬೆಳಕಾಗೋಗಿದೆ ಅಂತ ಅನಿಸುತ್ತೆ. ಇನ್ನೂ ಕತ್ತಲೆ ಇಲ್ಲ, ಬೆಳಕಾಗೋಗಿದೆ. ದೆನ್ ಆಟೋಮೆಟಿಕ್ಲಿ ವಿ ನೋ ಆರ್ ನೋ, ಅನ್ಕಾನ್ಷಿಯಸ್ಲಿ ಆರ್ ಕಾನ್ಷಿಯಸ್ಲಿ ವಿ ವೇಕ್ ಅಪ್. ಬೆಳಗಾಗೋಯ್ತು. ಆ ಬೆಳಗಾಯಿತು ಅಂತ ಗೊತ್ತಾದ ಮೇಲೆ ಟೈಮ್ ನೋಡ್ತೀವಿ. 6:15 ಆಯಿತು, 6:45 ಆಯಿತು, 7 ಗಂಟೆ ಆಯಿತು. By that time we almost assume sun has already come up. That one small ray of light pierces into the darkness of our room, and the light is there, lighting up the whole of our room. What is the kind of a wattage that single ray of light throws? ಒಂದು ಕ್ಯಾಂಡಲ್ ದೀಪ ಹಚ್ತೀವಿ, ಕರೆಂಟ್ ಹೋದಾಗ ಕತ್ಲೆ ಆಗಿರುತ್ತೆ. ಒಂದು ಕ್ಯಾಂಡಲ್ ದೀಪ ಹಚ್ಚಿಸಿದಾಗ ಎಷ್ಟು ಲೈಟಿನ ಪವರ್ ಎಷ್ಟಿರುತ್ತೆ ಒಂದು ಕ್ಯಾಂಡಲ್ ಲೈಟಲ್ಲಿ. ಇಟ್ ಈಸ್ ಬೆಟರ್ ದೆನ್ 0 ವ್ಯಾಟ್ಸ್, ಇಟ್ ಈಸ್ ಬೆಟರ್ ದೆನ್ ಡಾರ್ಕ್ನೆಸ್ ಅಲ್ವಾ? 1 ನಿಮಿಷ ಆಗುತ್ತೆ, 2 ಮಿನಿಟ್ಸ್ ಆಗುತ್ತೆ ಕಣ್ಣು ಫೋಕಸ್ ಆಗೋಕ್ಕೆ. ದೆನ್ ದ ಸನ್, ದ ಐ gets accustomed to that candle light. But we are able to see things clearly. We are not able to read, but at least we are able to see. ಎಡುಸದೇ ಇರೋತಕ್ಕಂಥ ಜಾಗಕ್ಕೆ ನಾವು ಹೋಗ್ತೀವಿ. ಸೊ ಒನ್ ರೇ ಆಫ್ ಲೈಟ್ ಎಷ್ಟು ಲೈಟ್ ಕೊಡುತ್ತೆ ಒಂದು ಡಾರ್ಕ್ ರೂಮ್ನಲ್ಲಿ. ಅದೇ ಥರ ಒಂದು ಬೆಳಕು, ಒಂದು ಜ್ಞಾನ ಎಷ್ಟು ನಮಗೆ ವಿಚಾರ ಮಾಡುತ್ತೆ, ಎಷ್ಟು ವಿಚಾರದ ಹೊಳಪು ಕೊಡುತ್ತೆ ನಮಗೆ. ಜಸ್ಟ್ ಒನ್ ರೇ ಆಫ್ ನಾಲೆಡ್ಜ್ ವಿಲ್ ಗಿವ್ಸ್ ಸೋ ಮಚ್ ಆಫ್ ವಿಸ್ಡಮ್ ಟು ಅಸ್. ಇಸ್ ದ ಬ್ಯೂಟಿ ಆಫ್ ದಿಸ್. ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ದಟ್ ನಿಮಗೆ you have to come out of this by showing unconditional. Treat everybody equally alike. Not that you are not treating, you are treating very well, but with more expansion you should treat. ನಿಮ್ಮ ಮೈಂಡು ಆ ಥರ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಸಿಚುಯೇಷನ್ಸ್. ಎಲ್ಲರ ಮೈಂಡು ನಮ್ಮ ಪೇರೆಂಟ್ಸು ಹಾಗೇ ಇದ್ದಾರೆ, ಎಲ್ಲರ ಪೇರೆಂಟ್ಸು ಹಾಗೆ ಅಲ್ಲ. ನಾವು ಸ್ವಲ್ಪ ಅದನ್ನೆಲ್ಲ ನಮ್ಮ ಒಂದು ಎಕ್ಸ್ಪ್ಯಾನ್ಷನ್ನ ನಾವೇ ಸ್ವಯಂ ಅಭಿವೃದ್ಧಿ ಮಾಡ್ಕೋಬೇಕು. ದೆನ್ ಇಟ್ ವಿಲ್ ಬಿಕಮ್ ಆಲ್ ರೈಟ್.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.